ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಸ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ಕೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಸ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ಕೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಸ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ಕೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಸ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ.
ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಟ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಟ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಟ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ ಫುಲ್ ಟೈಟ್ ಆದವ್ರಿಗೆ ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತಗೊಂಡು ಆಮೇಲೆ ಅವ್ರನ್ನ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಗೃಹ ಇಲಾಖೆಯಿಂದ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿ ಕಂಠಪೂರ್ತಿ ಕುಡಿದು ಟೈಟ್ ಆದವರಿಗೆ ಡ್ರಾಪ್ ಭಾಗ್ಯ. ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪಾನಮತ್ತರಾದ ಮಹಿಳೆಯರಿಗೆ ಡ್ರಾಪ್ ಭಾಗ್ಯ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಎಲ್ಲರಿಗೂ ಡ್ರಾಪ್ ಮಾಡುವ ವ್ಯವಸ್ಥೆ ಇಲ್ಲ, ಪ್ರಜ್ಞೆ ಇರದ ಮಟ್ಟಕ್ಕೆ ಹೋದ್ರೆ ಅಂಥವ್ರಿಗೆ ಡ್ರಾಪ್ ಭಾಗ್ಯ. ಇನ್ನು ಹೊಸ ವರ್ಷಕ್ಕೆ
ಫುಲ್ ಟೈಟ್ ಆದವ್ರಿಗೆ ಹೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೊಳಕ್ಕೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರು ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ